ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ದಿನ ಒಂದೊಳ್ಳೆ ಆರೋಗ್ಯಕರವಾದಂತಹ ಸ್ವೀಟ್ ರೆಸಿಪಿ ಕ್ಯಾರೆಟ್ ಬರ್ಫಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ. ಮಕ್ಕಳಿಗೆ ಕ್ಯಾರೆಟ್ನ ಕೊಟ್ವಿ ಅಂದರೆ ಅವರು ಹಸಿ ಕ್ಯಾರೆಟ್ನ ತಿನ್ನಲ್ಲ. ಆದರೆ ಈ ರೀತಿ ಬೇಯಿಸಿ ಕ್ಯಾರೆಟ್ ಬರ್ಫಿ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಸುಲಭವಾಗಿ ಈ ಕ್ಯಾರೆಟ್ ಬರ್ಫಿನ ಮಾಡ್ಕೊಳ್ಬೋದು. ಈ ರೀತಿ ಮಾಡಿಕೊಟ್ವಿ ಅಂದರೆ ಮಕ್ಕಳು ಒಂದು ಬಿಡ್ದಂಗೆ ಖಾಲಿ ಮಾಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ ಈ ಕ್ಯಾರೆಟ್ ಬರ್ಫಿ. ಬನ್ನಿ ಕ್ಯಾರೆಟ್ ಬರ್ಫಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಕ್ಯಾರೆಟ್ನ ಒಂದು ಅರ್ಧ ಕೆಜಿಯಷ್ಟು ಕ್ಯಾರೆಟ್ನ ಸಿಪ್ಪೆ ಎರೆದು ನೋಡಿ ಈ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೇನೆ. ವಾಶ್ ಮಾಡಿ ತಗೊಂಡಿದ್ದೇನೆ. ಇವನ್ನ ಸಣ್ಣ ಕುಕ್ಕರಿಗೆ ಹಾಕ್ಕೊಳ್ತೇನೆ. ಇದಕ್ಕೆ ಕ್ಯಾರೆಟ್ ಮುಳುಗುವಷ್ಟು ಮಾತ್ರ ನೀರನ್ನ ಅಂದರೆ 1 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತೇನೆ. ಈಗ ಕುಕ್ಕರ್ ಕ್ಯಾಪ್ ಮುಚ್ಚಿ ವಿಜಿಲ್ ಹಾಕ್ಕೊಳ್ತೇನೆ. ಇದನ್ನು ಗ್ಯಾಸ್ ಮೇಲೆ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ. ಇದನ್ನು 1 ವಿಜಿಲ್ ಕೂಗಿಸ್ಕೊಳ್ತೇನೆ. ನೋಡ್ಬೋದು ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೇನೆ. 1 ವಿಜಿಲಿಗೆ ಕ್ಯಾರೆಟ್ ಚೆನ್ನಾಗಿ ಬೆಂದಿದ್ದಾವೆ. ಇವು ಸ್ವಲ್ಪ ತಣ್ಣಗಾಗಲು ಬಿಡೋಣ. ನೋಡಿ ಕ್ಯಾರೆಟ್ ಚೆನ್ನಾಗಿ ತಣ್ಣಗಾಗಿದೆ. ನೀರು ನೋಡ್ಬೋದು ಚಿಕ್ಕ ಟೀ ಗ್ಲಾಸಷ್ಟು ನೀರಿದ್ದಾವಷ್ಟೇ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ನೀರು ಜಾಸ್ತಿ ಇದ್ದಲ್ಲಿ ಸ್ವಲ್ಪನೇ ಒಂದು ಟೀ ಗ್ಲಾಸಷ್ಟು ಮಾತ್ರ ನೀರನ್ನ ಹಾಕ್ಕೊಳ್ಬೇಕು ಮಿಕ್ಸಿಗೆ. ಮಿಕ್ದವು ತೆಗೆದಾಕಬೇಕು. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ನೆಸ್ ನೋಡಿ ಶುಗರ್ನ ಹಾಕ್ಕೊಳ್ಬೋದು. ಹಾಗೆಯೇ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ನೋಡ್ಬೋದು ಫುಲ್ ಫೈನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ. ಈ ರೆಸಿಪಿ ಮಾಡಲಿಕ್ಕೆ ನಾನ್ ಸ್ಟಿಕ್ ಕಡಾಯಿ ಅಥವಾ ದಪ್ಪ ತಳದ ಪಾತ್ರೆನ ಬಳಸಬೇಕು. ಕಡಾಯಿಗೆ ರುಬ್ಬಿರೋಂಥ ಕ್ಯಾರೆಟ್ ಮಿಶ್ರಣನ ಸೇರಿಸ್ಕೊಳ್ತೇನೆ. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಕೈ ಆಡಿಸ್ತಾನೆ ಇರಬೇಕು. ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ನಾವು ಕೈ ಆಡಿಸ್ದೆ ಬಿಟ್ವಿ ಅಂದರೆ ಗಟ್ಟಿಯಾಗ್ಬಿಡುತ್ತೆ ಅಥವಾ ಗಂಟಾಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಕಲಿಸ್ತಾನೆ ಇರಬೇಕು. ನೋಡ್ಬೋದು ಕಲರ್ ಚೇಂಜ್ ಆಗಿದೆ. ಮಿಶ್ರಣ ಗಟ್ಟಿ ಆಗ್ತಾ ಬರ್ತಾ ಇದೆ. ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು. ನೋಡ್ಬೋದು ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೇನೆ. ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕ್ಯಾರೆಟ್ ಮಿಶ್ರಣ ಚೆನ್ನಾಗಿ ಬೆಂದಿದೆ. ಕಡಾಯಿ ಬಿಡೋ ಸ್ಟೇಜಿಗೆ ಬಂದಿದೆ. ಇದು ಸ್ವಲ್ಪ ತಣ್ಣಗಾದ ನಂತರ ಇನ್ನೂ ಗಟ್ಟಿಯಾಗುತ್ತೆ. ಈ ಮಿಶ್ರಣನ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡೋಣ. ನೋಡ್ಬೋದು ಕ್ಯಾರೆಟ್ ಮಿಶ್ರಣ ಸ್ವಲ್ಪ ತಣ್ಣಗಾಗಿದೆ. ನಾನಿಲ್ಲಿ ಈ ರೀತಿ ಬಾಕ್ಸ್ ಟೈಪ್ ಇರೋದನ್ನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಈ ರೀತಿ ಸವರ್ಕೊಳ್ತೇನೆ. ಇದಕ್ಕೆ ಕ್ಯಾರೆಟ್ ಬೇಯಿಸಿರುವಂಥ ಮಿಶ್ರಣನ ಹಾಕ್ಕೊಳ್ತೇನೆ.
ನೋಡಿ ಎಲ್ಲ ಕ್ಯಾರೆಟ್ ಮಿಶ್ರಣನ ಹಾಕಿ ಸ್ಪೂನ್ಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ರೀತಿ ಬಾಕ್ಸ್ಗೆ ಸಮನಾಗಿ ಕ್ಯಾರೆಟ್ ಮಿಶ್ರಣನ ಸ್ಪ್ರೆಡ್ ಮಾಡ್ಕೊಳ್ತೇನೆ. ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಿ 1-2 ಗಂಟೆಗಳ ಕಾಲ ಹಾಗೆಯೇ ತಣ್ಣಗಾಗಲು ಬಿಡಬೇಕು. ನೋಡಿ 2 ಗಂಟೆ ನಂತರ ಚೆನ್ನಾಗಿ ತಣ್ಣಗಾಗಿದೆ. ಚಾಕುವಿನಲ್ಲಿ ಎಡ್ಜಸ್ನ ಈ ರೀತಿ ಮಾಡ್ಕೊಳ್ತೇನೆ. ಇದನ್ನು ಪ್ಲೇಟ್ ಮೇಲೆ ಉಲ್ಟಾ ಮಾಡಿ ಈ ರೀತಿ ಟ್ಯಾಪ್ ಮಾಡಿ ತೆಗೆದ್ರೆ ನೋಡ್ಬೋದು ಎಷ್ಟು ಈಸಿಯಾಗಿ ಬಂದಿದೆ ಅಂತ. ಇದನ್ನು ನಿಮಗೆ ಯಾವ ಸೈಜ್ ಇಷ್ಟನೋ ಆ ಸೈಜಿಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಇದನ್ನು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಒಣಕೊಬ್ಬರಿ ಪುಡಿನ ತಗೊಂಡಿದ್ದೇನೆ. ಒಣಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡು ಆ ಪುಡಿನ ತಗೊಂಡಿದ್ದೇನೆ. ಕ್ಯಾರೆಟ್ ಬರ್ಫಿನ ಈ ಕೊಬ್ಬರಿ ಪುಡಿಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತೇನೆ. ಈ ರೀತಿ ಮಾಡೋದ್ರಿಂದ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೂ ತಿನ್ನಲಿಕ್ಕೂ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ಕ್ಯಾರೆಟ್ ಬರ್ಫಿ ರೆಡಿ ಆಯಿತು. ಎಲ್ಲವನ್ನು ಇದೇ ರೀತಿ ಮಾಡಿಕೊಂಡು ಪ್ಲೇಟ್ಗೆ ತೆಗೆದುಕೊಳ್ತೇನೆ. ನೋಡಿ ಕ್ಯಾರೆಟ್ ಬರ್ಫಿ ರೆಡಿ ಆಯಿತು. ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ ಕಲರ್ಫುಲ್ ಆದಂತಹ ಕ್ಯಾರೆಟ್ ಬರ್ಫಿ ಮಾಡುವ ವಿಧಾನ. ಈ ರೀತಿ ಒಮ್ಮೆ ಮಕ್ಕಳಿಗೆ ಮಾಡಿಕೊಟ್ವಿ ಅಂದರೆ ಕ್ಯಾರೆಟ್ ನೋಡಿದಾಗೆಲ್ಲ ಮತ್ತೆ ಪದೇ ಪದೇ ಕೇಳ್ತಾರೆ ಕ್ಯಾರೆಟ್ ಬರ್ಫಿ ಮಾಡಿಕೊಡು ಅಂತ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಕ್ಯಾರೆಟ್ ಬರ್ಫಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.